ಹಾಯ್ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವಾಗ ಬೆಳಗ್ಗೆ 6:30 ಆಗ್ತಾ ಇದೆ. ನಾನು ಎದ್ದು ಕಿಚನಲ್ಲಿ ಬಂದಿದ್ದೀನಿ. ಇವಾಗ ಗೋಬಿ ಆಲೂ ಸಬ್ಜಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಗೋಬಿ ಇದೆ, ಅದನ್ನ ತಗೊಂಡಿದ್ದೀನಿ. 5 ಆಲೂನ ತಗೊಂಡಿದ್ದೀನಿ. ಬೇಗ ಬೇಗ ಇದನ್ನ ಕಟ್ ಮಾಡ್ಕೊಂಡು ಸಿಂಪಲ್ ಆಗಿ ಗೋಬಿ ಆಲೂ ಸಬ್ಜಿ ಮಾಡ್ತೀನಿ. ನೋಡಿ, ಗೋಬಿ ಆಲೂನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಗೋಬಿದು ಎಳೆ ಇತ್ತಲ್ಲ, ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತೆ ಇದರಲ್ಲಿ ಒಂದು ಮೀಡಿಯಂ ಸೈಜ್ ಆನಿಯನು, ಅದ್ರ ಜೊತೆ 4 ಗ್ರೀನ್ ಚಿಲ್ಲೀಸನ್ನು ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೇ ಪ್ಲೇಟಲ್ಲಿನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಈಸಿಯಾಗಿ ಮಾಡಿಬಿಡ್ಬೋದು. ಇಲ್ಲಿ ನೋಡಿ, ಕಡಾಯಿಯಲ್ಲಿ ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ. ಗೋಬಿ ಆಲೂ ಸಬ್ಜಿ ಬಂದುಬಿಟ್ಟು ಮಸ್ಟರ್ಡ್ ಆಯಿಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಇಲ್ಲಾಂದರೆ ಪೂರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಮೇಥಿ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದರ ಜೊತೆ ಸ್ವಲ್ಪ ಜೀರಿಗೆ, ಇವಾಗ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಕಡಿಮೆ ಆಗೋವರೆಗೂ 5 ನಿಮಿಷದವರೆಗೂ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊತ ಕುಕ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಬಾರ್ದು. ಈ ಥರ ಮಾಡಿ ನೀರು ಕಮ್ಮಿ ಆಗಿಬಿಟ್ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೂ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ನೋಡಿ, ಈ ಥರ ಕುಕ್ ಆಗಿದೆ. ಇದರಲ್ಲಿರುವ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡು ಇದರಲ್ಲಿ ಟೊಮೆಟೊ ಆ್ಯಡ್ ಮಾಡ್ತೀನಿ. ಚಿಕ್ಕದಾದ 2 ಟೊಮೊಟೊಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾರ್ಜ್ ಸೈಜ್ ಇಲ್ಲಾಂದರೆ ಮೀಡಿಯಮ್ ಸೈಜ್ ಆದರೆ ಒಂದೇ ಹಾಕಿದ್ರೆ ಸಾಕು. ಇದಾದ ನಂತರ ಇದರಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತೀನಿ. ಮತ್ತು 2 ನಿಮಿಷ ಕುಕ್ ಮಾಡೋಕೆ ಇಟ್ಬಿಡ್ತೀನಿ. ಇದರಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಲ್ಲ, ಯಾಕಂದರೆ ಆಲ್ರೆಡಿ ನಾನು 4 ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ನಮ್ಮದು ಗ್ರೀನ್ ಚಿಲ್ಲೀಸ್ ತುಂಬ ಸ್ಪೈಸಿ ಇದೆ, ಅದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ತುಂಬ ಖಾರ ಇಷ್ಟ ಇಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ಪೈಸಿ ಇಷ್ಟ ಆದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೋದು. ಟೊಮೆಟೊ, ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು 2 ನಿಮಿಷ ಕುಕ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸಬ್ಜಿ ರೆಡಿ ಆಗಿಬಿಟ್ಟಿದೆ. ಇದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಗರಂ ಗೋಬಿ ಆಲೂ ಪಲ್ಯ ರೆಡಿಯಾಗಿದೆ. ಇದ್ರ ಜೊತೆ ಚಪಾತಿ ಇಲ್ಲಾಂದರೆ ಪೂರಿ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಪೂರಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾರ್ತ್ ಇಂಡಿಯನ್ಸು ಪೂರಿನ ಪೂಡಿ ಅಂತ ಹೇಳ್ತಾರೆ. ನನಗೂ ಅದೇ ರೂಢಿ ಆಗಿಬಿಟ್ಟಿದೆ. ಇವಾಗ ನಾನು ವಾಯ್ಸ್ ಓವರ್ ಮಾಡುವಾಗ ಪೂರಿ ಅನ್ಲ ಇಲ್ಲಾಂದರೆ ಪೂಡಿ ಅನ್ಲ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು ನನಗೂ. ನಮ್ಮ ಯಜಮಾನ್ರು ಟೀ ಮಾಡ್ತಾಯಿದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀಯಾ? ಮಕ್ಕಳು ಸ್ಕೂಲ್ಗೆ ಹೋದರೆ ಇದು ಟೀ ಮಾಡ್ತಾರೆ. ತುಂಬ ಟೆನ್ಷನ್ ಇದು. ಏನಕ್ಕೆ ಟೆನ್ಷನು? ಗಲೀಜು ಫುಲ್ ಚಿಗಿಡಿ ಪರೇಶಾನ್ ಆಯ್ತಾ, ಬೇಜಾನ್ ಫುಲ್ ಮೈಂಡ್ ಟೆನ್ಷನ್. ಇದು ಚಾಯ್ ಟೀ ಮಾಡಬೇಕು, ಟೀ ಮಾಡ್ತಾರೆ. ಏನಕ್ಕೆ ಟೆನ್ಷನು? ಇದು ಪರೇಶಾನ್. ಇದು 6:30 ವಿ ವೇಕ್ ಅಪ್ ಟಿಲ್ 8 o'clock ತಕ್ ವಿಲ್ ಫುಲ್ ಇದು ಟೀ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ತಾರೆ. ಅವ್ರು ಹೇಳೋದೇನೆಂದರೆ, ಮಕ್ಕಳು ಎದ್ದಾಗಿಂದನೂ ಸ್ಕೂಲ್ಗೆ ಹೋಗೋವರೆಗೂ ತುಂಬ ಟೆನ್ಷನ್ ಕೊಡ್ತಾರೆ. ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾರೆ. ಅವ್ರದ್ದೊಂದೊಂದೊಂದೊಂದೊಂದೊಂದು ಕೆಲಸನೂ ಮಾಡಿ ಒಂಥರ ಒಂದು ಟೆನ್ಷನ್ ಇರುತ್ತೆ. ಅದಕ್ಕೆ ಅವ್ರಿಗೂ ಒಂಥರ ಇದಾಗಿದೆ, ಬೇಜಾರಾಗಿದೆ. ಹೋದ್ಮೇಲೆ ನಾನು ಸ್ವಲ್ಪ ಎಲ್ಲನೂ ಸೆಟ್ ಮಾಡ್ಕೊಂಡಿದ್ದೀನಿ. ಸೋಫಾ ಎಲ್ಲ ಹಂಗೆ ಗಲೀಜಾಗಿ ಮಾಡಿಬಿಟ್ರು. ಕುಷನ್ಸು ಕೆಳಗಡೆ ಇವತ್ತಂತೂ ತುಂಬಾ ತರಲೆ ಮಾಡಿದ್ರು. ಆಮೇಲೆ ಸ್ವಲ್ಪ ಇವತ್ತು ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೋಡಿ. ಇಲ್ಲೇ ಅಲ್ಲ, ಆ ಕಡೆನೂ ಬಟ್ಟೆ ಒಣಗಾಕಿದ್ದೀನಿ. ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಎಲ್ಲ ದಿವಸ ಒಂದೇ ಥರ ಇರಲ್ಲ. ಒಂದು ದಿವಸ ತುಂಬ ಚೆನ್ನಾಗಿರುತ್ತೆ, ಒಂದು ದಿವಸ ಓಕೆ ಇರುತ್ತೆ, ಒಂದು ದಿವಸ ತುಂಬ ಸ್ಟ್ರೆಸ್ಫುಲ್ಲಾಗಿರುತ್ತೆ. ನಮಗೆ ಗೊತ್ತಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ಇರುತ್ತೆ ಅಪ್ಪ ಅಂತ, ಯಾವ ಥರ ಮಕ್ಕಳು ಬಿಹೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತಂತೂ ತುಂಬ ಸ್ಟ್ರೆಸ್ಫುಲ್ಲಾಗಿತ್ತು. ಮಕ್ಕಳು ಎದ್ದೇಳ್ತಾನೇ ಇರಲಿಲ್ಲ. ನಮ್ಮ ಯಜಮಾನ್ರೂ 2 ಕೊಟ್ಟರು, ನಾನು 2 ಕೊಟ್ಟೆ. ನಾನು ಕಿಚನಲ್ಲಿನೂ ನೋಡ್ಕೋಬೇಕು, ಮತ್ತು ನಾನು ಎಬ್ಸೋದು ಅದು ಚಿಕ್ಕ ಮಗ ಅಂತೂ ತುಂಬ ತರಲೆ ಮಾಡ್ತಾನೆ. ಎದ್ದ ತಕ್ಷಣ ಅಂತ ಅಳ್ತಾ ಇರ್ತಾನೆ. ನಿದ್ದೆ ಅವ್ರಿಗೆ ಸ್ಕೂಲ್ಗೆ ಹೋಗ್ಬೇಕು ತಾನೆ, ನಿದ್ದೆನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಬೇಗ ಮಲಗಲ್ಲ, ಟಿ ವಿ ನೋಡ್ತಾ ಇರ್ತಾರೆ. ಬೆಳಗ್ಗೆ ಎದ್ದೊಳೋದ್ರಲ್ಲಿ ಟೆನ್ಷನ್ ಮಾಡ್ತಾರೆ. ನಮಗೆ ನಿದ್ದೆ ಇಲ್ಲ ಅಂದರೂ ನಾವು ಎದ್ಬಿಡ್ತೀವಿ ಬೇಗ ಅಲಾರಾಮ್ ಹಾಕ್ಕೊಂಡು. ಅವ್ರಿಗೆ ಎಬ್ಸಿದ್ರೂ ಎದ್ದೇಳಲ್ಲ. ಆ ಥರ ಸಿಚುವೇಶನ್ ಆಗಿಬಿಡುತ್ತೆ. ಮತ್ತು ಬಸ್ ಅವ್ರು ಬಂದುಬಿಟ್ಟು ಹಾರ್ನ್ ಮಾಡಿದ್ರೆ ನನಗಂತೂ ಇಷ್ಟನೇ ಆಗಲ್ಲ. ನನಗೆ ಯಾವಾಗಲೂ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಅವರು ಹಾರ್ನ್ ಮಾಡಬಾರ್ದು ನಮಗೋಸ್ಕರ. ನಾವು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು.
ಬಟ್ ಈ ಮಕ್ಕಳಿಗೆ ಡಿಸಿಪ್ಲಿನ್ ಅಂದರೆ ಏನಂತ ಗೊತ್ತಿಲ್ಲ. ನಮಗೆ ಉತ್ತರ ಕೊಡ್ತಾರೆ, ವೇಟ್ ಮಾಡಲಿ ಬಿಡು 5 ನಿಮಿಷ ಏನಾಗುತ್ತೆ, ನಾವೇನು ಡೈಲಿ ಲೇಟ್ ಆಗ್ತಾ ಇದ್ದೀವಾ, ಬೇರೆ ಮಕ್ಕಳೆಲ್ಲ ಲೇಟಾಗಿ ಬರಲ್ವಾ, ಹಂಗೆ ಹಿಂಗೆ ಅಂತ ನಮಗೆ ಕ್ವಶನ್ಸ್ ಮಾಡ್ತಾರೆ. 2 ಕೊಟ್ಟು ಕಳಿಸ್ತೀವಿ ಇವತ್ತು. ಎಲ್ಲ ಡಸ್ಟಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗ ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ ಆಫೀಸ್ಗೆ ಹೋಗೋದಕ್ಕೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದೀನಿ. ಪೂರಿ, ಗೋಬಿ ಆಲೂ ಕಿ ಸಬ್ಜಿ ಮತ್ತು ಸ್ವಲ್ಪ ಮೊಸರು. ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಮೊಸರು ತಿಂತೀವಿ. ಇವಾಗ ಸ್ವಲ್ಪ ವಿಂಟರ್ ಅಂತ ಹೇಳ್ಬಿಟ್ಟು ನಾನು ಕಡಿಮೆನೇ ಕೊಡೋದು. ಇಲ್ಲಾಂದರೆ ರೆಗ್ಯುಲರಾಗಿ ಸಮ್ಮರ್ಸಲ್ಲಂತೂ 2 ಟೈಮ್ 3 ಟೈಮ್ ಬೇಕೇ ಬೇಕು. ಆ ಥರ ಮೊಸರು ನಾನು ಮನೆಯಲ್ಲೇ ಮಾಡಿ ಇಟ್ಕೊಳ್ತೀನಿ. ವಿಂಟರಲ್ಲಿ ಸ್ವಲ್ಪ ಕಡಿಮೆನೇ. ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಹೋದ್ಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಬೆಡ್ರೂಮ್ಸಲ್ಲಿ ಟಿ ವಿ ಕ್ಯಾಬಿನೆಟ್ಸ್ ಇದೆಯಲ್ಲ ಅದರದ್ದೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಇದಾದಮೇಲೆ ಮನೆಯೆಲ್ಲ ಒರೆಸ್ಬೇಕು. ತುಂಬ ಕೆಲಸ ಇರುತ್ತೆ. ಮನೆ ಅಂದರೆ, ಗೃಹಿಣಿ ಅಂದರೆ ಕೆಲಸ ಮಾಡಲೇಬೇಕಲ್ವಾ. ನನಗಂತೂ ಕ್ಲೀನಿಂಗ್ ತುಂಬ ಇಷ್ಟ. ನನಗೆ ಎಲ್ಲ ಕೆಲಸ ಆದಮೇಲೆ ಆರಾಮಾಗಿ ಕೂತ್ಕೊಂಡು ತಿನ್ನೋದು ರೂಢಿ ಆಗಿಬಿಟ್ಟಿದೆ. 10 ಗಂಟೆ 11 ಗಂಟೆ, ಒಂದೊಂದು ಸಲ 12 ಗಂಟೆನೂ ಆಗಿಬಿಡುತ್ತೆ ನಾನು ತಿನ್ನೋದಕ್ಕೆ. ಒಂದ್ಸಲ ತಿಂದುಬಿಟ್ರೆ ನನಗೆ ಯಾವ್ದಾರ ಕೆಲಸನೂ ಮಾಡೋಕ್ಕಾಗಲ್ಲ. ಅದು ಈ ಥರ ಎಣ್ಣೆ ಪದಾರ್ಥ ಎಲ್ಲ ತಿಂದುಬಿಟ್ರೆ ಅಂತೂ ನನಗೆ ಒಂಥರ ಆಗಿಬಿಡುತ್ತೆ. ನಾನು ಅದಕ್ಕೆ ಏನು ತಿನ್ನಲ್ಲ. ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಆರಾಮಾಗಿ ಕೂತ್ಕೊಂಡು ತಿಂತೀನಿ. ಫ್ರೀ ಆಗಿರುವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೊತೀನಿ. ಈ ಥರ ನಂದು ಡೈಲಿ ರೂಟೀನ್ ಆಗಿಬಿಟ್ಟಿದೆ. ನಮ್ಮ ಮನೆ ಹತ್ರ ಎಲ್ಲ ತುಂಬ ಜನ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿಗೆ ಬಂದಾಗ ಕಸ ಗುಡಿಸಿ ಒರೆಸೋದಕ್ಕೆ ಹೆಲ್ಪರ್ನ ಇಟ್ಕೊಂಡಿದ್ದೆ. ಬಟ್ ಅವ್ರದ್ದು ಟೈಮಿಂಗ್ ಎಲ್ಲ ಇಲ್ಲಿ ತುಂಬ ಡಿಫ್ರೆಂಟು. ಮಧ್ಯಾಹ್ನದ ಮೇಲೆ ಬರ್ತಾರೆ, 12 ಗಂಟೆ ಆದಮೇಲೆ ಬರ್ತಾರೆ. ತುಂಬ ಚೆನ್ನಾಗಿರಲ್ಲ ಅಲ್ಲ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ. ಇವ್ರು ಬರೋದು 12 ಗಂಟೆಗೆ. ಕೆಲಸ ಆಗೋದೆಲ್ಲ 1 ಗಂಟೆ 1:30 ಆಗಿಬಿಡುತ್ತೆ. ಮತ್ತು 2:15ಗೆ ಮಕ್ಳು ಬಂದುಬಿಡ್ತಾರೆ. ಬೆಳಗ್ಗೆಯಿಂದ 12 ಗಂಟೆವರೆಗೂ ಕುತ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರಬೇಕು. ಒಂದೊಂದು ಸಲ ಬರೋದೂ ಇಲ್ಲ. ಅದು ತುಂಬ ಸ್ಟ್ರೆಸ್ಫುಲ್ ಆಗ್ತಾಯಿತ್ತು ನನಗೆ. ಅದಕ್ಕೆ ನಾನೇ ಮಾಡ್ಕೊತೀನಪ್ಪ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಕೆಲಸನೂ ಫಟಾಫಟ್ ಎಲ್ಲ ಮಾಡ್ಕೊತೀನಿ. ಮ್ಯಾಕ್ಸಿಮಮ್ 10:30 ಇಲ್ಲಾಂದರೆ 11 ಗಂಟೆ ಒಳಗಡೆ ನನ್ನ ಕೆಲಸ ಆಗಿಬಿಡುತ್ತೆ. ಬಟ್ಟೆ ಒಗೆಯೋದೇ ಆಗಿರ್ಬೋದು, ಮನೆ ಗೂಡಿಸಿ ಒರೆಸೋದಾಗಿರ್ಬೋದು, ಪಾತ್ರೆ ತೊಳೆಯೋದು, ಡಸ್ಟಿಂಗು ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ ನಾನು. ಆ್ಯಕ್ಟಿವ್ ಆಗಿ ಎಲ್ಲನೂ ಟೈಮ್ ಪ್ರಕಾರ ಮಾಡ್ಕೊತೀನಿ. ನನಗೆ ಪೆಂಡಿಂಗ್ ಇಟ್ಬಿಟ್ರೆ ಅಂತೂ ಮಾಡೋಕ್ಕಾಗಲ್ಲ. ನಾನು ಪೆಂಡಿಂಗನ್ನು ಇಡಲ್ಲ. ಯಾಕಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನನಗೆ. ಕುತ್ಕೊಂಡು ಏನಾದರೂ ತಿನ್ಬೇಕಂದ್ರೂ ಅದು ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಇದು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಡಿ ಆಗಿಬಿಟ್ಟು ಕುತ್ಕೊಂಡು ತಿಂತೀನಿ. ಆವಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ. ಇವಾಗ ಸಂಜೆ 7:15 ಆಗ್ತಾಯಿದೆ. ನಮ್ಮ ಯಜಮಾನ್ರು 6:30ಗೆಲ್ಲ ಬಂದುಬಿಟ್ರು ಇವತ್ತು. ಸ್ವಲ್ಪ ಏನೋ ಕೆಲಸ ಪೆಂಡಿಂಗ್ ಇದೆ, ರಿಪೋರ್ಟ್ಸ್ ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಾನು ಚಿಕ್ಕ ಮಗ ಕಾರ್ಟೂನ್ ನೋಡ್ತಾ ಇದ್ದಾನೆ. ಇವಾಗ ನಾನು ಡಿನ್ನರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ 7 ಗಂಟೆಗೆಲ್ಲ ನಂದು ಡಿನ್ನರ್ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ನಾನು ಬೇಗ ತಿನ್ನಿಸ್ಬಿಡ್ತೀನಿ. ಸ್ಪೆಷಲಿ ವಿಂಟರ್ಸಲ್ಲಿ. ಸಮ್ಮರ್ಸಲ್ಲಿ 8:30 9 ಗಂಟೆ ಹಂಗೆ ಆಗಿಬಿಡುತ್ತೆ. ವಿಂಟರ್ಸಲ್ಲಿ ಬೇಗ ತಿಂದುಬಿಡ್ತೀವಿ ನಾವು. ನೋಡಿ, ಇವತ್ತು ಸೌತ್ ಇಂಡಿಯನ್ ಸ್ಪೆಷಲ್ ನಮ್ಮೆಲ್ಲರ ಫೇವ್ರೇಟ್ ರಸಮ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ರಸಮ್ ಅಂದರೆ ತುಂಬ ಇಷ್ಟ. ರಸಮ್ ಯಾರಿಗಿಷ್ಟ ಆಗಲ್ಲ ಹೇಳಿ. ತುಂಬ ಲೈಟಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಅಲ್ವಾ. ಅದ್ರ ಜೊತೆ ಬೆಳಗ್ಗೆ ಮಾಡಿರೋ ಗೋಬಿ ಆಲೂ ಕಿ ಸಬ್ಜಿ ಸ್ವಲ್ಪ ಇದೆ. ಇದು ನಮ್ಮ ಯಜಮಾನ್ರಿಗೆ ಮಾತ್ರನೇ ಕೊಡ್ತೀನಿ. ಯಾಕಂದರೆ ಮಕ್ಕಳು ತಿನ್ನಲ್ಲ. ಅವ್ರಿಗೆ ರಸಮ್ ರೈಸು ಮತ್ತು ಪಾಪಡು, ಅದ್ರ ಜೊತೆ ಸ್ವಲ್ಪ ಗೀ ಹಾಕ್ಬಿಟ್ಟು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಚಿಕ್ಕ ಮಗನಿಗೆ ಇವಾಗ ನಾನೇ ತಿನ್ನಿಸ್ತಾ ಇದ್ದೀನಿ. ದೊಡ್ಡ ಮಗ ಆಡೋಕ್ಕೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಅವನೇ ತಿಂತಾನೆ. ಅವ್ನಿಗಂತೂ ರಸಮ್ ತುಂಬ ಇಷ್ಟ. 1 ಪ್ಲೇಟ್ ತಿನ್ನೋನು ರಸಮ್ ಮಾಡಿದ್ರೆ 2 ಪ್ಲೇಟ್ ತಿಂದುಬಿಡ್ತಾನೆ. ಚಿಕ್ಕ ಮಗನಿಗೆ ನಾನು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ನಿಸ್ತೀನಿ. ನಮ್ಮ ಯಜಮಾನ್ರಂತೂ ರಸಮ್ನ ಸೂಪ್ ಥರ ಕುಡಿತಾರೆ. ಮಾಡಿದ್ದೇ ತಡ ಅವರು ಗ್ಲಾಸಲ್ಲಿ ಹಾಕ್ಕೊಡು ಕುಡಿತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಕುಡಿದ್ಬಿಟ್ಟು ಆಮೇಲೆ ತಿಂತಾನೆ. ಮತ್ತು ತಿಂದಮೇಲೂ ಸ್ವಲ್ಪ ರಾತ್ರಿ ಮಲ್ಗೋಕೆ ಮುಂಚೆ ರಸಮ್ ಕುಡಿತಾರೆ. ಅವ್ರಿಗೆ ಅಷ್ಟಿಷ್ಟ. ಇವಾಗ ಚಿಕ್ಕ ಮಗ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ನಮ್ಮ ಮಕ್ಕಳಿಗೆ ರೈಸ್ ತಿನ್ನೋ ಅಭ್ಯಾಸನೂ ಇದೆ, ರೋಟಿ ತಿನ್ನೋ ಅಭ್ಯಾಸನೂ ಇದೆ, ಎಲ್ಲ ತಿಂತಾರೆ. Best rasam. My favorite rasam. I used to eat in Bangalore. I love this recipe. Rasam rice. I love this. Rasam rice with ghee, with dry sabji, pachadi, dry chicken. Super se duper. Wow. ತುಂಬಾ ಚೆನ್ನಾಗಿದೆ. And this is though still okay, but my nani's rasam is the best rasam which I had in my life.